ಪರಮೇಶ್ವರ್ ಅವರೇ, ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ. ನಿಮಗೆ ತುಂಬ ಬಿಸ್ನೆಸ್ ಇದೆ, ನಮ್ಗೆ ಗೊತ್ತಿದೆ. ನಿಮಗೆ ತುಂಬ ವ್ಯವಹಾರಗಳಿದೆ. ನಿಮಗೆ ಆ ಇಲಾಖೆ ನಡೆಸೋ ತಾಕತ್ತಿಲ್ಲ. ನಿಮ್ಮ ಕೈಲಿ ಆಗ್ತಾ ಇಲ್ಲ. ನಿಮ್ಮ ಮಾತು ಯಾರು ಕೇಳ್ತಿಲ್ಲ. ನೀವು ಅದಕ್ಕೆ ಅನ್ಫಿಟ್ ಇದ್ದೀರಿ. ನೀವು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿರಿ, ಬಿಸ್ನೆಸ್ ಮಾಡ್ಕೊಂಡು. ನಿಮ್ಮ ಒಳ್ಳೆ ಬಿಸ್ನೆಸ್ ಇದೆ. ಸರ್ಕಾರಿ ಅಧಿಕಾರಿ ರೈಡ್ ಮಾಡೋದಕ್ಕೆ ಲೋಕಲ್ MLA ಕೇಳ್ಕೊಂಡು ಹೋಗಿ ರೈಡ್ ಮಾಡಬೇಕಾ? ಸರ್ಕಾರಿ ನೌಕರರು, ಸರ್ಕಾರದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇವತ್ತು ಕೆಲಸ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಸೃಷ್ಟಿಯಾಗ್ತಿದೆ. ಆ ಅಧಿಕಾರಿ ಆಸ್ತಿನ ಉಳಿಸ್ಕೊಳ್ಳೋದಕ್ಕಲ್ಲ ಆಕೆ ಹೋಗಿರೋದು. ಆ ಹೆಣ್ಮಗಳು ಹೋಗಿರೋದು ಸಾರ್ವಜನಿಕರ ಆಸ್ತಿನ ಕಾಪಾಡೋದಕ್ಕೆ. ಏನು ನಡೀತಿದೆ ಅಲ್ಲಿ? ಇಲ್ಲೀಗಲ್ ದಂಧೆ ನಡೀತಿದೆ, ಬರಳು ಮಾಫಿಯಾನ ಮಾಡ್ತಿದ್ದಾರೆ. ಇದನ್ನ ತಡೆಯಕ್ಕೆ ಹೋದ್ರೆ ಅವಾಚ್ಯ ಶಬ್ದಗಳಿಂದ ಅಧಿಕಾರಿನ ನಿಂದನೆ ಮಾಡ್ತಾನೆ ಅವರ ಮಗ. ಭದ್ರಾವತಿ ನಗರನ ಸಂಗಮೇಶ್ ಅವರಿಗೆ ಜಾಗೀರ್ ಕೊಟ್ಟಿಲ್ಲ. ಸಂಗಮೇಶ್ ಅವರೇ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಮಗನ ಏನು ಕಾಲ್ ತೊಳೆದು ಬಿಟ್ಬಿಟ್ಟಿದ್ದೀರಾ? ಮೈಕಂಬ ಹೋಗುವಂತ ಊರ್ಸುತ್ತಾಗಿ ಬಿಟ್ಟಿದ್ದೀರಾ? ಒಬ್ಬ ಸರ್ಕಾರಿ ನೌಕರರು ರೈಡ್ ಮಾಡೋವಾಗ ಏನು ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಪರ್ಮಿಷನ್ ತಗೊಂಡೋಗಿ ರೈಡ್ ಮಾಡ್ಬೇಕಾ? ಆ ಹೆಣ್ಮಗಳು ರಾತ್ರಿ 2 ಗಂಟೆಗೆ SP ಕಾಲ್ ಮಾಡ್ತಾರೆ. SP ಫೋನ್ ಪಿಕ್ ಮಾಡಲ್ಲ. ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ SP ಫೋನ್ ಪಿಕ್ ಮಾಡಲ್ಲ, ಹೆಣ್ಮಗಳಿಗೆ ರಕ್ಷಣೆ ಕೊಡಲ್ಲ. ಕಾಂಗ್ರೆಸ್ ಅವರೇ, CT ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೋ ಒಂದು ಪದ ಬಳಸಿದ್ರು ಅಂತ ಹೇಳ್ಬಿಟ್ಟು ಇಡೀ ಕಾಂಗ್ರೆಸ್ ಪರಿವಾರ ನೀವು ಹೇಳಿಕೆಗಳು ಕೊಟ್ಟರಲ್ವಾ, ಖಂಡಿಸಿದ್ರಲ್ವಾ? ಅದನ್ನ ಇವತ್ತು ಸಂಗಮೇಶ್ ಮಗ ಅವರು ಮಾತಾಡಿದಾರಲ್ವಾ, ಒಂದು ಸರ್ಕಾರಿ ಅಧಿಕಾರಿಗೆ, ಒಂದು ಹೆಣ್ಣುಮಗಳಿಗೆ ಯಾಕೆ ಎಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ಯಾಕೆ ಸಮಯ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ಅರಸು ರಾಕ್ಷಸ, ಮಂತ್ರಿ ಮರಗದ ಹುಲಿ, ಪರಿವಾರ ಹದ್ದಿನ ಗುಂಪು, ಬಡವರ ಭಾವನೆ ಕೇಳುವವರಾರು. ಇಂಥ ಒಂದು ದುಷ್ಟರು, ಧರಣೆಕೋರರು, ಭ್ರಷ್ಟರು ದೇಶನ ಆಳ್ತಾರೆ ಅಂತ ಹೇಳಿ ತುಂಬ ಹಿಂದೆ ಕುಮಾರದಾಸರು ಒಂದು ಪದನ ಬರೆದಿದ್ದಾರೆ ನೋಡಿ. ಇಂಥ ಒಂದು ಪದ. ಈ ಮಾತುಗಳು ಇವಾಗ ಸೂಕ್ತ ಅಂತ ಅನ್ಸೋದಿಲ್ವಾ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಸಿದ್ದರಾಮಯ್ಯ ಹಾಗೇ ಇದ್ದಾರೆ. ಅವ್ರಿಗೆ ಒಂದೇ ಚಿಂತೆ, ಕುರ್ಚಿ ಉಳಿಸ್ಕೋಬೇಕು, ಕುರ್ಚಿ ಉಳಿಸ್ಕೋಬೇಕು. ಅದಕ್ಕೋಸ್ಕರ ಅವ್ರ ಹೋರಾಟ. ಇನ್ನು ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವರು ಕುರ್ಚಿನ ಒದಿ ಕಿತ್ಕೋಬೇಕು ಸಿದ್ದರಾಮಯ್ಯನ ಹತ್ರ. ಅವರ ರಾತ್ರಿ ಹಗಲು ಅವ್ರ ಕನಸು ಕಾಣ್ತಿರೋದು ಇದನ್ನೇ. ಮರಳು ಮಾಫಿಯಾದಿಂದ ಹಿಡಿದು ವೇಶ್ಯಾವಾಟಿಕೆ ಅಡ್ಡೆಗಳು, ಡ್ರಗ್ಸ್ ಮಾಫಿಯಾಗಳು, ಇಸ್ಪೀಟ್ ಅಡ್ಡೆಗಳು, ಇದೆಲ್ಲ ನಡೆಸ್ತಿರೋದು ಈ ರಾಜ್ಯದಲ್ಲಿ, ದೇಶದಲ್ಲಿ ಸಾಮಾನ್ಯ ಜನರು ಅಲ್ವೇ ಅಲ್ಲ. ಇದನ್ನೆಲ್ಲ ನಡೆಸ್ತಿರೋದು ಮಿನಿಸ್ಟರ್ಗಳು, MLAಗಳು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಭದ್ರಾವತಿಯ ಶಾಸಕ ಸಂಗಮೇಶ್ ಅವರ ಮಗ ಬಸವೇಶ ನೋಡಿ, ಒಂದು ಮಹಿಳಾ ಸರ್ಕಾರಿ ಅಧಿಕಾರಿಗೆ ತುಂಬ ಕೆಟ್ಟ ಶಬ್ದಗಳಿಂದ ಆಕೆನ ನಿಂದನೆ ಮಾಡಿದ್ದಾನೆ. ಇವತ್ತು ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂದರೆ, ಒಬ್ಬ ಅಧಿಕಾರಿನೇ ಕೆಲಸ ಮಾಡೋಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರನ ಸಿದ್ದರಾಮಯ್ಯ ನಡೆಸ್ತಿದ್ದಾರೆ. ನಾನು ಪರಮೇಶ್ವರ್ ಅವ್ರಿಗೆ ಕೇಳ್ತೀನಿ, ಪರಮೇಶ್ವರ್ ಅವರೇ, ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ. ಯಾಕೆಂದರೆ ನಿಮಗೆ ತುಂಬ ಬಿಸ್ನೆಸ್ ಇದೆ, ನಮ್ಗೆ ಗೊತ್ತಿದೆ. ನಿಮಗೆ ತುಂಬ ವ್ಯವಹಾರಗಳಿದೆ. ನಿಮಗೆ ಆ ಇಲಾಖೆ ನಡೆಸೋ ತಾಕತ್ತಿಲ್ಲ. ನಿಮಗೆ ಏನು ಮಾಡ್ತಿದ್ದೀರಿ ಪರಮೇಶ್ವರ್ ಸಾಹೇಬ್ರೆ? ಡಾಕ್ಟರ್ ಸಾಹೇಬ್ರೆ, ನನಗೆ ಹೇಳಿ, ಯಾಕೆ ಆ ಸಂಗಮೇಶ್ ಅವರ ಮಗನನ್ನು ನೀವು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ? ನಿಮಗೆ ಇನ್ನೂ ಏನು, ಯಾವುದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಹೇಳಿ? ಯಾಕೆ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ? ಸಂಗಮೇಶ್ ಅವರು ಇವತ್ತು ಬೆಳಗ್ಗೆ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮೀಡಿಯಾದಲ್ಲಿ ಮಾತಾಡಿದ್ದಾರೆ. ಆ ಮಹಿಳಾ ಹೆಣ್ಣುಮಗಳು ರಾತ್ರಿ 2 ಗಂಟೆನಲ್ಲಿ ಏನಕ್ಕೆ ರೈಡ್ ಮಾಡೋಕ್ಕೆ ಹೋಗಬೇಕಾಗಿತ್ತು ಅಂತ. ನಿಮಗೆ ಇದು ಸರಿ ಕಾಣಿಸುತ್ತಾ? ಸರ್ಕಾರಿ ಅಧಿಕಾರಿ ರೈಡ್ ಮಾಡೋದಕ್ಕೆ ಲೋಕಲ್ MLA ಕೇಳ್ಕೊಂಡು ಹೋಗಿ ರೈಡ್ ಮಾಡಬೇಕಾ? ಪರಮೇಶ್ವರ್ ಅವರೇ, ನೀವು ಹೇಳಿ. ನಾನು ಮತ್ತೆ ಸಿದ್ದರಾಮಯ್ಯನವ್ರನ್ನ ಕೇಳ್ತೀನಿ, ಮುಖ್ಯಮಂತ್ರಿಗಳೇ, ನೀವು ಈ ಕೂಡಲೇ ಸಂಗಮೇಶ್ ಅವರ ರಾಜೀನಾಮೆನ ತಗೋಬೇಕು. ಅವ್ರ ಮಗನ ಈ ಕೂಡಲೇ ಬಂಧಿಸಬೇಕು. ಭದ್ರಾವತಿ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರೋ ಎಲ್ಲ ಮಹಿಳಾ ಸಂಘಟನೆಗಳು ದಯವಿಟ್ಟು ನೀವೆಲ್ಲ ಹೋರಾಟ ಶುರು ಮಾಡಬೇಕು. ಏನು ಮಾಡ್ತಿದ್ದೀರ ನೀವು ಗೊತ್ತಿಲ್ಲ ನನಗೆ. ದಯವಿಟ್ಟು ನೀವು ಒಂದು ಮಹಿಳೆಯ ಪರ ನಿಲ್ಲಬೇಕು. ಒಂದು ಮಹಿಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಸರ್ಕಾರಿ ನೌಕರರು, ಸರ್ಕಾರದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇವತ್ತು ಕೆಲಸ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಸೃಷ್ಟಿಯಾಗ್ತಿದೆ. ಇವತ್ತು MLAಗಳು ಅವರು ಮಾಡ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನು ತನ್ನ ಮಕ್ಕಳಿಗೆ, ಕುಟುಂಬಸ್ಥರಿಗೆ ವಹಿಸಿ ಇವರು ಆರಾಮಾಗಿ ತಿರ್ಕೊಂಡಿದ್ದಾರೆ.
ಸಂಗಮೇಶ್ ಮಗ ಒಂದು ಸರ್ಕಾರಿ ಅಧಿಕಾರಿಗೆ ಫೋನ್ ಮಾಡಿ ಮಾತಾಡೋ ಅಂಥ ಅವಶ್ಯಕತೆ ಏನಿದೆ? ಏನಕ್ಕೆ ಮಾತಾಡ್ಬೇಕು ಅವ್ರ ಹತ್ರ? ಇಷ್ಟಕ್ಕೂ ಆ ಅಧಿಕಾರಿ ಏನು ಮಾಡಕ್ಕೆ ಕೊಟ್ಟಿರೋದು? ಆ ಅಧಿಕಾರಿ ಆಸ್ತಿನ ಉಳಿಸ್ಕೊಳ್ಳೋದಕ್ಕಲ್ಲ ಆಕೆ ಹೋಗಿರೋದು. ಆ ಹೆಣ್ಮಗಳು ಹೋಗಿರೋದು ಸಾರ್ವಜನಿಕರ ಆಸ್ತಿನ ಕಾಪಾಡೋದಕ್ಕೆ. ಏನು ನಡೀತಿದೆ ಅಲ್ಲಿ? ಇಲ್ಲೀಗಲ್ ದಂಧೆ ನಡೀತಿದೆ, ಮರಳು ಮಾಫಿಯಾ ನಡೀತಿದೆ. ಭದ್ರಾ ನದಿನಲ್ಲಿ ಮರಳನ್ನು ತೆಗಿತಿದ್ದಾರೆ. ಯಾರು ತೆಗಿತಿರೋದು ಅಂದರೆ ಸಂಗಮೇಶನ ಈ MLA ಇದ್ದಾರಲ್ಲ ಸಂಗಮೇಶ್ನ ಸಹಚರರು ಹೆಗ್ಗಿಲಿದೆ ಇವತ್ತು ಮರಳು ಮಾಫಿಯಾನ ಮಾಡ್ತಿದ್ದಾರೆ. ಇದನ್ನು ತಡೆಯೋಕೆ ಹೋದರೆ ಅವಾಚ್ಯ ಶಬ್ದಗಳಿಂದ ಅಧಿಕಾರಿನ ನಿಂದನೆ ಮಾಡ್ತಾನೆ ಅವರ ಮಗ. ಅವನೊಬ್ಬ ಅಯೋಗ್ಯ ಅಪ್ರಯೋಜಕ ಅವನು. ಇಷ್ಟಕ್ಕೂ ಅವನಿಗೇನು ಸಂಬಂಧ ಇದೆ ಇದರಲ್ಲಿ ಮಾತಾಡೋ ಅಂಥದ್ದು? ಇವ್ರಿಗೇನಾದರೂ ಅಲ್ಲಿನ ಜನ ಏನಾದರೂ ಇವ್ರಿಗೆ ಜಾಂಗೀರ್ ಕೊಟ್ಟಿದ್ದಾರಾ ಭದ್ರಾವತಿನ ಇವ್ರ ಕುಟುಂಬಕ್ಕೆ? ವೀಕ್ಷಕರೇ, ನೀವು ಇದ್ರ ಬಗ್ಗೆ ದಯವಿಟ್ಟು ಹೋರಾಟಗಳನ್ನ ಶುರು ಮಾಡಬೇಕು. ನನ್ನ ವಿನಂತಿ ಏನಂದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ವಿಶೇಷವಾಗಿ ದಯವಿಟ್ಟು ನೀವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನೀವು ಯೂನಿವರ್ಸಿಟಿನಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು, ಕಾಲೇಜುಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು, ಅಟ್ಲೀಸ್ಟ್ ನೀವು ಒಂದು ದಿವಸನಾದ್ರೂ ಕಾಲೇಜನ್ನು ಯೂನಿವರ್ಸಿಟಿಗಳನ್ನು ಬಹಿಷ್ಕಾರ ಮಾಡಿ ಇದ್ರ ವಿರುದ್ಧ ನೀವು ಶಾಂತಿಯುತವಾಗಿ ನೀವು ಪ್ರತಿಭಟನೆಗಳು ಮಾಡಬೇಕು. ಇದನ್ನು ತಡಿಬೇಕು. ಇದನ್ನು ತಡೆದಿಲ್ಲ ಅಂದರೆ ಸರ್ಕಾರಿ ವ್ಯವಸ್ಥೆ ಇವತ್ತು ಇಂಥ ಅಯೋಗ್ಯರ ಆಜ್ಞೆ ಮೇರೆಗೆ ನಡೆಸಬೇಕಾಗತ್ತೆ. ಇಂಥ ಅಯೋಗ್ಯರನ್ನ ಬೆಳೆಯೋಕೆ ಬಿಡಬಾರ್ದು. ಇಂಥ ಅಯೋಗ್ಯರನ್ನ ನಾವು ಈ ಲೆವೆಲಲ್ಲಿ ಅವ್ರನ್ನ ತಡೆದಿಲ್ಲ ಅಂದರೆ ಮುಂದೊಂದು ದಿವಸ ನಿಮ್ಮ ಯೂನಿವರ್ಸಿಟಿಗಳಿಗೆ ಬರ್ತಾರೆ ಇವರು, ನಿಮ್ಮ ಪ್ರೊಫೆಸರ್ಗಳನ್ನ ಪ್ರಶ್ನೆ ಮಾಡ್ತಾರೆ ಇವರು, ನಿಮ್ಮ ಕಾಲೇಜುಗಳಿಗೆ ಬರ್ತಾರೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಭದ್ರಾವತಿ ನಗರನ ಸಂಗಮೇಶ್ ಅವರಿಗೆ ಜಾಗೀರು ಕೊಟ್ಟಿಲ್ಲ. ಮತದಾರರೇ, ನೀವೇ ಪ್ರಭುಗಳು. ನಾನು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನೀವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಮಹಿಳಾ ಸಂಘಟನೆಗಳು ಎಲ್ಲಿದ್ದೀರಿ? ದಯವಿಟ್ಟು ನೀವು ಇದ್ರ ಬಗ್ಗೆ ಮಾತಾಡಬೇಕು. ಒಂದು ಮಹಿಳೆಗೆ ಅನ್ಯಾಯ ಆಗ್ತಿದೆ. ಒಂದು ಸರ್ಕಾರಿ ಅಧಿಕಾರಿ ಇವತ್ತು ಕೆಲಸ ಮಾಡೋದಕ್ಕಾಗ್ತಿಲ್ಲ ಈ ಸರ್ಕಾರದಲ್ಲಿ. ನೀವೆಲ್ಲ ಇವತ್ತು ಏನು ಮಹಿಳಾ ಹೋರಾಟಗಾರ್ತಿದ್ದೀರಾ, ದಯವಿಟ್ಟು ನೀವು ಆ ಮಹಿಳೆಯ ಪರ ನಿಲ್ಲಬೇಕು. ಏನಿದೆನಲ್ಲ ಅಯೋಗ್ಯ ಬಸವೇಶ, ನೀವು ಕೇಳಿ ಸಂಗಮೇಶ್ ಅವರೇ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಮಗನ್ನೇನು ಕಾಲು ತೊಳೆದು ಬಿಟ್ಬಿಟ್ಟಿದ್ದೀರಾ ಮೈಕಂಬ ಹೋಗುವಂತ? ಊರ್ಸ್ಬಿಟ್ಟಿದ್ದೀರಾ? ನಿಮ್ಮ ಹೇಳಿಕೆಗಳನ್ನ ಕೇಳಿದ್ದೀವಿ ನಾವು ಬೆಳಿಗ್ಗೆ. ಏನು ಹೇಳ್ತೀರಿ ನೀವು? ರಾತ್ರಿ 2 ಗಂಟೆಗೆ ಏನಕ್ಕೆ ಹೋಗಿ ರೈಡ್ ಮಾಡಬೇಕಾಗಿತ್ತು ಅಂತ? ಒಬ್ಬ ಸರ್ಕಾರಿ ನೌಕರರು ರೈಡ್ ಮಾಡೋವಾಗ ಏನು ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಪರ್ಮಿಷನ್ ತಗೊಂಡೋಗಿ ರೈಡ್ ಮಾಡ್ಬೇಕಾ? ಹೇಳ್ರಿ MLA ಸಾಹೇಬ್ರೆ, ಇದಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿರೋದ? ಇಷ್ಟಕ್ಕೂ ಯಾಕೆ ನಿಮ್ಮ ಮಾತು ಕೇಳ್ಕೊಂಡು ಸರ್ಕಾರಿ ನೌಕರರು ಕೆಲಸ ಮಾಡಬೇಕು? ನಿಮ್ಮ ಅಧಿಕಾರ ಬರೀ 5 ವರ್ಷ ಕಣ್ರಿ MLA ಸಾಹೇಬ್ರೆ, ನಿಮ್ಮ ಅಧಿಕಾರ ಬರೀ 5 ವರ್ಷ. ಅವರು ಸರ್ಕಾರಿ ನೌಕರರಿದ್ದಾರೆ, ಸಾರ್ವಜನಿಕರು ಕೆಲಸ ಮಾಡೋಕ್ಕಿರೋದವರು. ಭದ್ರಾ ನದಿ ಏನಾದರೂ ನಿಮ್ಮ ಪೂರ್ವಿಕರ ಆಸ್ತಿನ ಅದು? ನಿಮ್ಮ ಜಾಗದಲ್ಲಿ ನೀವು ಮಳೆ ತಗೊಂತಿದ್ದು ಕೇಳಕ್ಕೆ ಬಂದಿದ್ರು ಅವ್ರು ಎಲ್ಲಿ ತೆಗಿತೀರ ಅಂತ ಕೇಳ್ತಿರೋ ಸ್ವಾಮಿ? ಮಳೆ ತೆಗಿತಿರೋದು ಭದ್ರಾ ನದಿನಲ್ಲಿ ಮಳೆ ತೆಗಿಯೋದು ಕೇಳ್ತಿರೋದು ಅವರು. ಅದೇನಾದ್ರು ನಿಮ್ಮ ಆಸ್ತಿನ? ನಿಮಗೆ ಜವಾಬ್ದಾರಿ ಇಲ್ವಾ? ನೀವು ತಡಿಬೇಕಲ್ವ ಅದನ್ನ? ಆ ಹೆಣ್ಮಗಳು ರಾತ್ರಿ 2 ಗಂಟೆಗೆ SP ಕಾಲ್ ಮಾಡ್ತಾರೆ, SP ಫೋನ್ ಪಿಕ್ ಮಾಡಲ್ಲ. ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ SP ಫೋನ್ ಪಿಕ್ ಮಾಡಲ್ಲ, ಹೆಣ್ಮಗಳಿಗೆ ರಕ್ಷಣೆ ಕೊಡಲ್ಲ. ಇವತ್ತು MLA ಕಡೆಯವರು ಆ ಹೆಣ್ಮಗಳ ಮೇಲೆ ಹೋಗಿ ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತ ಕೂತಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸಾರ್ವಜನಿಕರು ನಾವೆಲ್ಲ ಹೆಣ್ಮಗಳ ಪರ ನಿಲ್ಲಬೇಕು, ಆ ಹೆಣ್ಮಗಳಿಗೆ ನ್ಯಾಯ ಕೊಡಬೇಕು. ಈ ದುಷ್ಟ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಇವತ್ತು ಅಧಿಕಾರಿಗಳನ್ನ ತನಗಿಷ್ಟ ಬಂದಂಗೆ ಆಡಿಸ್ತಿದ್ದಾರೆ. ಅವ್ರು ನಿಯತ್ತಾಗಿ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ. ಆ ಅಧಿಕಾರಿಗಳು ನಿಯತ್ತಾಗಿ ಕೆಲಸ ಮಾಡಬೇಕು ಅಂದರೆ ಸಾರ್ವಜನಿಕರು ಅವ್ರ ಪರ ನಿಲ್ಲಬೇಕು. ನೀವು ನೋಡಿ ಕಾಂಗ್ರೆಸ್ನ ಇತಿಹಾಸ, DK ರವಿಯಿಂದ ಹಿಡಿದು ಎಷ್ಟು ಜನ ಸತ್ರು. ನಿಷ್ಠೆಯಿಂದ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸಾರ್ವಜನಿಕರು, ವಿಶೇಷವಾಗಿ ಯುವಕರು, ಯೂನಿವರ್ಸಿಟಿಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಇವತ್ತು ಧ್ವನಿ ಎತ್ತಬೇಕು. ನೀವು ಆ ಅಯೋಗ್ಯ ಇದಾನಲ್ವಾ ಸಂಗಮೇಶ್ ಅವರ ಮಗ ಬಸವೇಶ, ಅವನ ವಿರುದ್ಧ ಇವತ್ತು ನೀವು ಪ್ರೊಟೆಸ್ಟ್ಗಳು ಮಾಡಬೇಕು ಶಾಂತಿಯುತವಾಗಿ. ಅವನಿಗೆ ಈ ಕೂಡಲೇ ಅರೆಸ್ಟ್ ಮಾಡಬೇಕು. ಇನ್ನೂ ಅರೆಸ್ಟ್ ಮಾಡಿಲ್ಲ ಅವ್ರನ್ನ. ಕಾಂಗ್ರೆಸ್ ಅವರು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅವರೇ, CT ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೋ ಒಂದು ಪದ ಬಳಸಿದ್ರು ಅಂತ ಹೇಳ್ಬಿಟ್ಟು ಇಡೀ ಕಾಂಗ್ರೆಸ್ ಪರಿವಾರ ನೀವು ಹೇಳಿಕೆಗಳು ಕೊಟ್ಟರಲ್ವಾ, ಖಂಡಿಸಿದ್ರಲ್ವ ಅದನ್ನು? ಇವತ್ತು ಸಂಗಮೇಶ್ ಮಗ ಅವರು ಮಾತಾಡಿದಾರಲ್ವ,
ಒಂದು ಸರ್ಕಾರಿ ಅಧಿಕಾರಿಗೆ, ಒಂದು ಹೆಣ್ಣುಮಗಳಿಗೆ ಯಾಕೆ ಎಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ಯಾಕೆ ಸಮಯ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ನಿಮ್ಮ MLA ಮಗ ಅನ್ನೋ ಕಾರಣಕ್ಕ ನಿಮ್ಗೆ ಹಂಗಾದ್ರೆ ಆ ಹೆಣ್ಮಗಳ ಮೇಲೆ ನಿಮ್ಗೆ ಕಾಳಜಿ ಇಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಂಗೆ ಆ ಹೆಣ್ಮಗಳು ಒಂದು ಹೆಣ್ಮಗಳಲ್ವಾ? ಯಾಕೆ ನಿಮಗೆ ಕಾಳಜಿ ಇಲ್ಲ? ಯಾಕೆ ನೀವು ಕೇಳ್ತಿಲ್ಲ? ನೀವು ಈ ಕೂಡಲೇ ಸಂಗಮೇಶ್ನ ಕೈ ಬಿಡಬೇಕು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ತಗೊಳ್ಬೇಕು. ಪರಮೇಶ್ವರ್ ಅವರೇ, ನೀವು ಇಲಾಖೆನ ನಡೆಸೋದಕ್ಕೆ ನಿಮ್ಮ ಕೈನಲ್ಲಿ ಆಗ್ತಿಲ್ಲ, ದಯವಿಟ್ಟು ನೀವು ರಾಜೀನಾಮೆ ಕೊಡಿ. ನಿಮ್ಮ ಕೈಲಿ ಆಗ್ತಾ ಇಲ್ಲ, ನಿಮ್ಮ ಮಾತು ಯಾರು ಕೇಳ್ತಿಲ್ಲ, ನೀವು ಅದಕ್ಕೆ ಅನ್ಫಿಟ್ ಇದ್ದೀರಿ. ನೀವು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿರಿ, ಬಿಸ್ನೆಸ್ ಮಾಡ್ಕೊಂಡು, ನಿಮ್ಗೆ ಒಳ್ಳೆ ಬಿಸ್ನೆಸ್ ಇದೆ, ನಿಮಗೆ ಬೇಡ ರಾಜಕೀಯ. ನೀವು ಈ ಕೇಸಲ್ಲಿ ಏನಾದರೂ ನೀವು ಸರಿಯಾಗಿ ನಿಮ್ಮ ಅಧಿಕಾರಿಗಳು ಹೇಳಿ ಆ್ಯಕ್ಷನ್ಗಳು ತಗೊಂಡಿಲ್ಲ ಅಂದರೆ ಜನ ರಚ್ಚಿಗೆಲ್ತಾರೆ. ಈಗ ನಿಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ನೀವು ಬಿಡ್ತಿಲ್ಲ, ಅಧಿಕಾರಿಗಳ ಮೇಲೆ ನೀವು ಒತ್ತಡ ಹಾಕ್ತಿದ್ದೀರಿ, ಎಲ್ಲ ಕ್ಷೇತ್ರದಲ್ಲೂ ಅಧಿಕಾರಿಗಳ ಮೇಲೆ ನೀವು ಒತ್ತಡ ಹಾಕ್ತಿದ್ದೀರಿ. ನೀವು ಸರ್ಕಾರಿ ನೌಕರರನ್ನ ನೀವು ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ. ಇವತ್ತು ನನಗೆ ಈ ಸಂದರ್ಭದಲ್ಲಿ ವೀಕ್ಷಕರೇ ಒಂದು ಮಾತು ಹೇಳಬೇಕು ಅನಿಸುತ್ತೆ ನೋಡಿ. ಕವಿ ಕುಮಾರವ್ಯಾಸ ಒಂದು ಕಡೆ ಹೇಳ್ತಾರೆ, ಭಾರತದಲ್ಲಿ ಅರಸು ರಾಕ್ಷಸ, ಮಂತ್ರಿ ಮರಗದ ಹುಲಿ, ಪರಿವಾರ ಹದ್ದಿನ ಗುಂಪು, ಬಡವರ ಬವಣೆ ಕೇಳುವವರಾರು. ವೀಕ್ಷಕರೇ, ಮೋಸ್ಟ್ಲಿ ಕುಮಾರವ್ಯಾಸಂಗೆ ಆಗಲೇ ಗೊತ್ತಿತ್ತು ಅಂತ ಕಾಣುತ್ತೆ. ಇಂಥ ಒಂದು ದುಷ್ಟರು, ದರೋಡೆಕೋರರು, ಭ್ರಷ್ಟರು ದೇಶನ ಆಳ್ತಾರೆ ಅಂತ ಹೇಳಿ ತುಂಬ ಹಿಂದೆನೇ ಕುಮಾರವ್ಯಾಸರು ಒಂದು ಪದ್ಯನ ಬರೆದಿದ್ದಾರೆ ನೋಡಿ. ಇಂಥದ್ದೊಂದು ಪದ್ಯ, ಅರಸು ರಾಕ್ಷಸ, ಮಂತ್ರಿ ಮರಗದ ಹುಲಿ, ಪರಿವಾರ ಹದ್ದಿನ ಗುಂಪು, ಬಡವರ ಬವಣೆ ಕೇಳುವವರಾರು. ಈ ಮಾತುಗಳು ಇವಾಗ ಸೂಕ್ತ ಅಂತ ಅನ್ಸೋದಿಲ್ವಾ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಖಂಡಿತ ಸೂಕ್ತ ಇದು. ಸಿದ್ದರಾಮಯ್ಯ ಹಾಗೇ ಇದ್ದಾರೆ, ಅವ್ರಿಗೆ ಒಂದೇ ಚಿಂತೆ, ಕುರ್ಚಿ ಉಳಿಸ್ಕೋಬೇಕು, ಕುರ್ಚಿ ಉಳಿಸ್ಕೋಬೇಕು, ಅದಕ್ಕೋಸ್ಕರ ಅವ್ರ ಹೋರಾಟ. ಇನ್ನು ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವರು ಕುರ್ಚಿನ ಒದ್ದು ಕಿತ್ಕೋಬೇಕು ಸಿದ್ದರಾಮಯ್ಯನ ಹತ್ರ. ಅವರ ರಾತ್ರಿ ಹಗಲು ಅವ್ರ ಕನಸು ಕಾಣ್ತಿರೋದು ಇದನ್ನೇ. ಇದು ಇವತ್ತು ರಾಜ್ಯದ ಪರಿಸ್ಥಿತಿ. ಇದ್ರ ಮಧ್ಯೆ MLAಗಳು ಏನು ಮಾಡ್ತಿದ್ದಾರೆ ಅಂದರೆ, ಅವ್ರವ್ರ ಕ್ಷೇತ್ರಗಳನ್ನೆಲ್ಲ ಅವ್ರ ಮಕ್ಕಳುಗಳಿಗೆ, ಕುಟುಂಬದವ್ರಿಗೆ ಜಾಗೀರು ಕೊಟ್ಟುಬಿಟ್ಟು ಇವರು ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ, ಅವ್ರಿಗೆ ದರ್ಬಾರ್ಗಳು ನಡೆಸ್ತಿದ್ದಾರೆ. ನೋಡಿ ವೀಕ್ಷಕರೇ, ಇವತ್ತು ಮರಳು ಮಾಫಿಯಾಯಿಂದ ಹಿಡಿದು ವೇಶ್ಯಾವಾಟಿಕೆ ಅಡ್ಡೆಗಳು, ಡ್ರಗ್ಸ್ ಮಾಫಿಯಾಗಳು, ಇಸ್ಪೀಟ್ ಅಡ್ಡೆಗಳು, ಇದೆಲ್ಲ ನಡೆಸ್ತಿರೋದು ಈ ರಾಜ್ಯದಲ್ಲಿ, ದೇಶದಲ್ಲಿ ಸಾಮಾನ್ಯ ಜನರು ಅಲ್ವೇ ಅಲ್ಲ. ಇದನ್ನೆಲ್ಲ ನಡೆಸ್ತಿರೋದು ಮಿನಿಸ್ಟರ್ಗಳು, MLAಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಯಾರಿಗೆ ಸಹವಾಸ ಇದೆ, ಸ್ನೇಹ ಇದೆ, ಅವ್ರ ಜೊತೆ ಹಿಂದೆ ಮುಂದೆ ಯಾರು ಓಡಾಡ್ಕೊಂಡು ಇದ್ದಾರೆ, ಎಲ್ಲ ಅವ್ರುಗಳೇ ಮಾಡ್ತಿರೋದು. ಈ ಎಲ್ಲ ಅಡ್ಡೆಗಳು, ದಂಧೆಗಳು ಇವ್ರುಗಳೇ ನಡೆಸ್ತಿರೋದು. ನಾವು ಸಾರ್ವಜನಿಕರು ಎಲ್ಲಿವರೆಗೂ ಇದನ್ನು ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರ್ತೀವಿ, ಅಲ್ಲಿವರೆಗೂ ಸಮಾಜದಲ್ಲಿ ಎಂಥ ಬದಲಾವಣೆಯೂ ಬರಲ್ಲ. ದಯವಿಟ್ಟು ಇಂಥ ವಿಷಯಗಳು ಬಂದಾಗ ನಾವು ಖಂಡಿಸಬೇಕು, ಇದ್ರ ವಿರುದ್ಧ ಹೋರಾಟಗಳು ಮಾಡಬೇಕು, ಸಮಾಜನ ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ಅಂದರೆ ಇಂಥದನ್ನು ಖಂಡಿಸಬೇಕು. ನಾನು ಈಗಲೂ ಕೇಳ್ಕೊತೀನಿ, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರೋ ಎಲ್ಲ ಜನನೂ ಸ್ವಯಂ ಪ್ರೇರಿತವಾಗಿ ಇದನ್ನು ಖಂಡಿಸಬೇಕು. ಆ ಮನುಷ್ಯ ಇದಾನಲ್ವ, ಸಂಗಮೇಶ್ ಅವರ ಮಗ ಬಸವೇಶ, ಅವನಿಗೆ ಶಿಕ್ಷೆ ಆಗಬೇಕು. ಯೂತ್ಸು, ಯೂನಿವರ್ಸಿಟಿಗಳಲ್ಲಿ ಓದ್ತಿರೋ ಮಕ್ಕಳು ದಯವಿಟ್ಟು ಇದ್ರ ಬಗ್ಗೆ ಸಂಘಟಿತರಾಗಿ ಹೋರಾಟ ಮಾಡಿ, ಶಾಂತಿಯುತವಾಗಿ ಹೋರಾಟ ಮಾಡಿ, ಯಾವುದೇ ಕಾರಣಕ್ಕೂ ಅಶಾಂತಿ ಆಗೋ ಥರ ನಡ್ಕೋಬೇಡಿ. ಯಾಕೆಂದರೆ ಈ ಸರ್ಕಾರ ಹೇಗಿದೆ ಅಂದರೆ, ಈ ಸರ್ಕಾರದ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಇಲ್ದಿರೋ ಸುಳ್ಳು ಸುಳ್ಳು ಕೇಸುಗಳು ಹಾಕೋಕ್ಕೆ ನೋಡ್ತಿರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಹೋರಾಟಗಳು ಮಾಡಿ, ಶಾಂತಿಯುತವಾಗಿ ಮಾಡಿ, ಆದರೆ ಸಂಘಟಿತವಾಗಿ ಮಾಡಿ. ನೋಡಿ, ಕಾಂಗ್ರೆಸ್ ಅವರು ಗಂಟ್ಲರ್ಕತಾ ಇರ್ತಾರೆ, ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಅಂತ. ಕಾಂಗ್ರೆಸ್ ಅವರು ಉತ್ತರ ಕೊಡಿ. ಈಗ ಇದನ್ನ ನಿಮ್ಮ ಮಹಿಳಾ ಸಬಲೀಕರಣ? ಒಂದು ಮಹಿಳೆ ರಾತ್ರಿ 2 ಗಂಟೆನಲ್ಲಿ ಹೋಗಿ ರೈಡ್ ಮಾಡ್ತೀನಿ ಅಂದರೆ ನಿಮ್ಮ MLA ಹೇಳ್ತಾರೆ 2 ಗಂಟೆಗೆ ಯಾಕೆ ಹೋಗಿ ರೈಡ್ ಮಾಡಬೇಕು, ಬೆಳಗ್ಗೆ ಮಾಡ್ಬೋದಲ್ಲ ಅಂತ. ಹಾಗಿದ್ರೆ ಹೆಣ್ಮಕ್ಳು ರಾತ್ರಿ ಹೊತ್ತು ಕೆಲಸ ಮಾಡೋಂಗಿಲ್ವಾ ಸರ್? ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು ರಾತ್ರಿ ಹೊತ್ತು ಹೋಗಿ ರೈಡ್ ಮಾಡೋಂಗಿಲ್ವಾ? ಇದಾ ನಿಮ್ಮ ಮಹಿಳಾ ಸಬಲೀಕರಣ? ಇದು ನಾನು ಬಾಯ್ಬಿಡ್ಕೊಳ್ಳೋದು ಮಹಿಳಾ ಸಬಲೀಕರಣ ಅಂತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಹಿಂಗೆ ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತಾ ಇರಿ. ಟಿವಿ ವಿಕ್ರಮ,
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.